ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ನಾಲ್ಗೆ ಮ್ಯಾಲ ಚಲೋ ಮಾತಿರ್ಬೇಕು, ಎದೆಯಾಗ ಪ್ರೇಮ್ ಇರಬೇಕು. ಇಷ್ಟಿದ್ದು ಬಿಟ್ರೆ ನಾವು ಗವಿಸಿದ್ದಪ್ಪಜ್ಜನ ಗದ್ದಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ಇಷ್ಟಿದ್ರ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನ್ಯಾಗ ಸದಾ ಇರ್ತಾನ. ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿದಿರಿ. ನಂದೊಂದೇ ಮಾತು ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗೀತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟದ ಮೇಲೆ ನಮಗೆ ಅವತ್ತು ಆಗುತ್ತೆ ಹೇಳ್ದಂಗೆ ಆಗ್ತೈತಿ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ, ಯಾರು ಅವಸರ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕಷ್ಟೇ. ಒಂದು ಸ್ವಲ್ಪ ಗದ್ದಲಿದೆ, ಆದಷ್ಟು ನಿಂತು ಹೋಗ್ರಿ, ಯಾರು ಒತ್ತಬೇಡ್ರಿ. ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪಜ್ಜನ ನನ್ನ ಹೃದಯ ಕುಂತು ನನಗೆ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗ್ರಿ. ತಮಗೆಲ್ಲ ಶರಣು ಶರಣಾರ್ಥಿಗಳು. ಗವಿಸಿದ್ದೇಶನನ್ನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಮಂದಿರದಲ್ಲಿ ಸ್ಮರಿಸಿ, ಇದು ಗವಿಸಿದ್ದಪ್ಪಜ್ಜನ ಜಾತ್ರೆ. ಇದರ ವಿಶೇಷ ಏನಂದ್ರೆ, ಬೇರೆ ಬೇರೆ ಜಾತ್ರೆಗಳಿಗೆ ದೊಡ್ಡ ದೊಡ್ಡ ಮಹಾನುಭಾವರು ಬರ್ತಾರಂತ ಜನ ನೋಡಕ್ ಹೋಗ್ತಾರ. ಇಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನು ನೋಡ್ಬೇಕಂತ ಬರ್ತಾರ. ಅವರು ಮತ್ತೆ ಇಷ್ಟು ಜನ, ಇಷ್ಟು ಶಾಂತಿ, ಇಷ್ಟು ಸಮಾಧಾನ. ಯಾಕಂದ್ರೆ ನೀವ್ಯಾರೂ ತಂದವರಲ್ಲ, ಭಕ್ತಿಯಿಂದ ಬಂದವರು. ದಯವಿಟ್ಟು ಅವರ ಹೆಸರನ್ನು ಹೇಳದೇ ಇದ್ರೆ ಕ್ಷಮಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಯಪೂರ್ವಕ ಕಟ್ಟಿಗೆಯನ್ನು ಒಡೆಯುವಂಥ ಕೈಗಳು ಕಟ್ಟಿಗೆಯನ್ನು ಒಡೆಯುವುದರ ಮೂಲಕ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಿರ್ತಕ್ಕಂಥದ್ದು. ಮಠದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲುಗಳನ್ನು ಒಡೆದು ಅರ್ಪಿಸುವುದರ ಮೂಲಕ ತಮ್ಮ ಭಕ್ತಿಯನ್ನ ಅರ್ಪಿಸಿರ್ತಕ್ಕಂಥದ್ದು. ರೊಟ್ಟಿ ಬಡಿದ ಕೈಗಳಿರಬಹುದು. ಹಾಗೆ ಈ ಮಹಾರಥೋತ್ಸವಕ್ಕೆ ಬೇಕಾಗಿ ರಥೋತ್ಸವಕ್ಕೆ ನೀರು ನೆರವೇರಿಸುವಲ್ಲಿ ಚಾಲನೆಗಾಗಿ ಕಾಯ್ತಾ ಇದ್ದಾರೆ. ಈಗ ಇದೊಂದು ಮಹಾರಥವಿದ್ದು ಈ ಮಹಾರಥೋತ್ಸವದ ಚಾಲನೆಗೆ ಇಂದು ಗಣ್ಯರ ಒಂದು ಆಗಮನ. ಈ ಒಂದು ಪೂಜ್ಯರ ಒಂದು ಆಗಮನದಿಂದಾಗಿ ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮವನ್ನ ರಥೋತ್ಸವಕ್ಕೆ ಚಾಲನೆ ನೀಡುವುದರನ್ನ ಪ್ರಾರಂಭಿಸಲಾಗ್ತಾ ಇದೆ. ಈ ಲಕ್ಷ
ಕಾರ್ಯಕರ್ತರಿಂದ ವಿಚಿತ್ರೇಶ್ವರ ಮಾರುತೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹೊರಗಿನ ಅಂಗಳದಲ್ಲಿ ನೋಡಿದ್ರೆ ನಮಗೆ ಕೇವಲ ಭಕ್ತರ ಶಿರಗಳು ಮಾತ್ರ ನಾವು ಕಾಣ್ತಾ ಇದ್ದೇವೆ. ಹೀಗೆ ಇನ್ನು ಮಾರುತೋತ್ಸವಕ್ಕೆ ಇನ್ನು ಕೆಲವೇ ನಿಮಿಷಗಳ ಅವಧಿ ಉಳಿದಿರ್ತಕ್ಕಂಥದ್ದು. ಈ ಘಟನೆಗೆ ಎಲ್ಲರೂ ಸಾಕ್ಷಿ ಆಗ್ತಾರೆ ಸಾಧ್ಯ. ಇಲ್ಲಿ ಯಾವ ಭಕ್ತರ ಮನೆಗಳಲ್ಲಿ ಕರಪತ್ರಗಳನ್ನು ಹಂಚಿಲ್ಲ, ಆಮಂತ್ರಣ ಪತ್ರಿಕೆಯನ್ನು ನೀಡಿಲ್ಲ. ಪೂಜೆಯನ್ನು ಸಲ್ಲಿಸಿ ವೇದಿಕೆ ಕಡೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಭಕ್ತರೆಲ್ಲರೂ ಶಾಂತ ರೀತಿಯಿಂದ ಮಾರುತೋತ್ಸವಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಎಂದು ವಿನಂತಿಸ್ತಾ ಇದ್ದಾರೆ. ಮಾರುತೋತ್ಸವಕ್ಕೆ ಸಾಕ್ಷಿಯಾಗಿರುತ್ತೆ. ದಯಾನನ ಕವಿಸಿದ್ದೇಶನನ್ನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಮಂದಿರದಲ್ಲಿ ಸ್ಮರಿಸಿ, ಇದು ಗವಿಸಿದ್ದಪ್ಪಜ್ಜನ ಜಾತ್ರೆ. ಇದರ ವಿಶೇಷ ಏನಂದ್ರೆ, ಬೇರೆ ಬೇರೆ ಜಾತ್ರೆಗಳಿಗೆ ದೊಡ್ಡ ದೊಡ್ಡ ಮಹಾನುಭಾವರು ಬರ್ತಾರಂತ ಜನ ನೋಡಕ್ ಹೋಗ್ತಾರ. ಇಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನ ನೋಡ್ಬೇಕಂತ ಬರ್ತಾರ ಅವರು. ಮತ್ತೆ ಇಷ್ಟು ಜನ, ಇಷ್ಟು ಶಾಂತಿ, ಇಷ್ಟು ಸಮಾಧಾನ. ಯಾಕಂದ್ರೆ ನೀವ್ಯಾರೂ ತಂದವರಲ್ಲ, ಭಕ್ತಿಯಿಂದ ಬಂದವರು. ಅಂಥ ಒಂದು ಭಕ್ತಿಯ ನಿತ್ಯೋತ್ಸವ ಇದು. ಈ ಭಕ್ತಿಯ ನಿತ್ಯೋತ್ಸವವನ್ನ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಬೆನ್ನಾಳದವರಾದ CH ವಿಜಯಶಂಕರ್ ಅವರು ಮೇಘಾಲಯದ ರಾಜ್ಯಪಾಲರಾಗಿದ್ದಾರೆ. ಅದು ನಮ್ಮೆಲ್ಲರಿಗೂ ಹೆಮ್ಮೆ. ಅವರು ಈ ಯಾತ್ರಾ ಮಹೋತ್ಸವದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ 2 ಉದ್ಘಾಟನೆ ನುಡಿಯ ನಂತರ ಧ್ವಜಾರೋಹಣ, ಆಮೇಲೆ ರಥೋತ್ಸವಕ್ಕೆ ಚಾಲನೆ ಸಿಗ್ತದೆ. ಆದ್ರೆ ಬೇರೆ ದಾರಿಲ್ಲ, ಕೊಪ್ಪಳಕ್ಕೆ ಬರ್ಬೇಕು. ಈ ಅದ್ಭುತವಾದ ಕಾರ್ಯಕ್ರಮದ ಬಸ್ಯ ಮಧ್ಯದಲ್ಲಿ ನಿಮ್ಮೆಲ್ಲರ ಮಧ್ಯೆ ಇದ್ದು ಚಾಲನೆ ಮಾಡುವಂಥ ಭಾಗ್ಯವಂತ ಪರಮ ಪೂಜ್ಯ ಶ್ರೀಗಳು ನಮಗೆ ಕರುಣಿಸಿದ್ದಾರೆ. ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಶ್ರೀಗಳ ಅನುಮತಿ ಮೇರೆಗೆ, ಎಲ್ಲ ಪೂಜ್ಯರ ಅನುಮತಿ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತಿದ್ದೇವೆ. ಎಲ್ಲರಿಗೂ ಶರಣಾರ್ಥಿ. ಅನ್ನುವಂತಹ ಮಾತನ್ನ ಹೇಳ್ತಾರೆ. ಗವಿಸಿದ್ದನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ತೂಕ ಒಂದು ಮೇಲ್ಗೈ ಆಗುತ್ತೆ ಅನ್ನುವಂತಹ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಿ
ನಿಮ್ಮನ್ನೆಲ್ಲರೂ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ನಾವು ನೋಡ್ತಾ ಇದ್ವಿ ಜಾತ್ರೆ ಕೊಪ್ಪಳದಲ್ಲಿ. ಬೆಳಗುತ್ತಿದೆ ಗವಿಸಿದ್ಧ ನಾಮ ಜ್ಯೋತಿ, ಬೆಳಗುತ್ತಿದೆ ಗವಿಸಿದ್ಧ ನಾಮ ಜ್ಯೋತಿ, ಎಲ್ಲೆಡೆ ಪಸರಿಸಿದೆ ದಾಸೋಹದ ಕೀರ್ತಿ, ಎಲ್ಲೆಡೆ ಪಸರಿಸಿದೆ ದಾಸೋಹದ ಕೀರ್ತಿ. ಗವಿಸಿದ್ಧನ ರಥೋತ್ಸವ, ಗವಿಸಿದ್ಧನ ರಥೋತ್ಸವ ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ. ತ್ಯಾಗವಂತ ಅಪರೂಪದ ಸ್ವಾಮೀಜಿಯವರು ಯಾರಂದ್ರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಅಂತ ಮಹಾಸ್ವಾಮೀಜಿಯವರನ್ನ, ಅಂತ ಈ ಪರಂಪರೆಯನ್ನ, ಅಂತ ಈ ಮಠದ ವೈಭವವನ್ನ, ಅಂತ ಮಠದ ಭಕ್ತರನ್ನ ಕಾಣುವಂತಹ ನಾವು ನೀವೆಂತ ಭಕ್ತಿಯನ್ನು ನೋಡುವಂತಹ ಪೂಜ್ಯರ ಇದ್ದಾರೆ. ಆದ್ರೆ ಎಲ್ಲರಿಗೂ ಮಾದರಿಯಾಗುವಂತಹ ಸ್ವಾಮೀಜಿಯವರು, ಜಗತ್ತಿಗೆ ಮಾದರಿಯಾಗುವಂತಹ ಸ್ವಾಮೀಜಿಯವರನ್ನ ಕೊಟ್ಟಿದ್ದು ಯಾವ ಅಂತಂದ್ರೆ ನಮ್ಮ ಕೊಪ್ಪಳದ ಗವಿಮಠ ಇವತ್ತು ನಮ್ಮ ಜಗತ್ತಿಗೆ ಸ್ವಾಮಿ ಕುಲಕ್ಕೆ ಒಂದು ಗೌರವ ತಂದು ಕೊಟ್ಟಿದೆ. ಸ್ವಾಮೀಜಿಯವರಿಗೆ ಇವತ್ತು ಹೆಚ್ಚಾಗುತ್ತಿದೆ. ಪರಮ ಪೂಜ್ಯರಿಂದ ಈ ಮಠದ ಪರಂಪರೆ ಇವತ್ತು गविसिद्धेश्वर महाराज की, गविसिद्धेश्वर महाराज की, अभिनव गविसिद्धेश्वर महाराज की, गविसिद्धेश्वर महाराज की, गविसिद्धेश्वर महाराज की. ಕೈಯಲ್ಲಿ ಸತ್ಕಾರ್ಯಗಳಿರಬೇಕು, ತಲೆಯಲ್ಲಿ ಸದ್ವಿಚಾರಗಳಿರಬೇಕು, ಬಾಯಲ್ಲಿ ಸವಿ ಮಾತುಗಳಿರಬೇಕು, ಹೃದಯದಲ್ಲಿ ಇಷ್ಟ ನೆನಪಿಡ್ರಿ. ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ನಾಲ್ಗೆ ಮ್ಯಾಲ ಚಲೋ ಮಾತಿರ್ಬೇಕು, ಎದೆಯಾಗ ಪ್ರೇಮ ಇರಬೇಕು. ಇಷ್ಟಿದ್ದು ಬಿಟ್ರೆ ನಾವು ಗವಿಸಿದ್ದಪ್ಪಜ್ಜನ ಗದ್ದಿಗೆಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ಇಷ್ಟಿದ್ರ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನ್ಯಾಗ ಸದಾ ಇರ್ತಾನ. ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿದಿರಿ. ನಂದೊಂದೇ ಮಾತು ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗೀತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟದ ಮೇಲೆ ನಮಗೆ ಅವತ್ತು ಆಗುತ್ತೆ ಹೇಳ್ದಂಗೆ ಆಗ್ತೈತಿ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ, ಯಾರು ಅವಸರ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕಷ್ಟೇ. ಒಂದು ಸ್ವಲ್ಪ ಗದ್ದಲಿದೆ, ಆದಷ್ಟು ನಿಂತು ಹೋಗ್ರಿ, ಯಾರು ಒತ್ತಬೇಡ್ರಿ. ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪಜ್ಜನ ನನ್ನ ಹೃದಯ ಕುಂತು ನನಗೆ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗ್ರಿ. ತಮಗೆಲ್ಲ ಶರಣಾರ್ಥಿಗಳು.